ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹಲಸಿನ ಹಣ್ಣಿನ ಕಡುಬು ಅಥವಾ ಗಟ್ಟಿ ಅಂತ ಹೇಳ್ತಾರೆ, ಅದನ್ನು ಮಾಡ್ಕೊಳಕತ್ತೀನಿ. ನಾನು ಸಾಗವಾನಿ ಎಲೆಯೊಳಗೆ ಮಾಡ್ಕೊಂಡೀನಿ. ಇದಕ್ಕೆ ಸಾಗವಾನಿ ಅಂತ ನಾವು ಹೇಳ್ತೀವಿ, ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಇರ್ತೈತಿ. ಇವಾಗ ಬರ್ರಿ ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಾನು ಒಂದು ಹಲಸಿನ ಹಣ್ಣು ತೊಗೊಂಡೇನಿ, ಅದನ್ನೀಗ ಕಟ್ ಮಾಡ್ಕೋಬೇಕು. ಭಾಳ ಅಂಟಿರ್ತದೆ, ಅದಕ್ಕೆ ಸ್ವಲ್ಪ ನೈಫಿಗೆ ಎಣ್ಣೆ ಹಚ್ಕೊಂಡು ಕಟ್ ಮಾಡ್ಕೋಬೇಕು. ಈ ಹಲಸಿನ ಹಣ್ಣಿನ ಸೀಸನ್ ಬಂತಂದ್ರೆ ಹಲಸಿನ ಹಣ್ಣಿನ ವೆರೈಟಿ ಆಫ್ ಡಿಶಸ್ ನೋಡ್ಬೋದು. ಸಿಹಿ, ಖಾರ ಎಲ್ಲ ಥರನೂ ಮಾಡ್ಕೋಬೋದು. ಈಗ ನಾನು ಇದನ್ನೆಲ್ಲ ಕಟ್ ಮಾಡಿಕೊಂಡು ಅರ್ಧ ಅಷ್ಟೇ ಯೂಸ್ ಮಾಡ್ಕೊಳಕತ್ತೀನಿ. ಇದ್ರಾಗ ಸಿಹಿ ಕಡುಬು ಮಾಡ್ಕೊತಾರೆ, ಖಾರದ ಕಡುಬು ಮಾಡ್ಕೋತಾರೆ. ಬಟ್ ನಾನಿಲ್ಲಿ ಸಿಹಿ ಕಡುಬು ಮಾಡ್ಕೊಳಕತ್ತೀನಿ. ಈಗ ನೋಡ್ರಿ, ಇದನ್ನು ಕಟ್ ಮಾಡಾಯ್ತು, ಅರ್ಧನ ತೊಗೊಳಕತ್ತೀನಿ ನಾನು. ಇದನ್ನ ಬಿಡಿಸೋದು ಭಾಳ ಕಷ್ಟ, ಬಟ್ ತಿನ್ನೋಕೆ ಭಾಳ ರುಚಿ ಇರುತ್ತೆ. ಈಗ ನೋಡ್ರಿ, ನಾನು ಇವನ್ನೆಲ್ಲ ಬೀಜ ತಗೋತೀನಿ. ಈಗ ಬೀಜನ ಬಿಸಾಕಕ್ಕೆ ಹೋಗಬಾರ್ದು. ಇದರಿಂದನೂ ಭಾಳ ಟೈಪ್ ಅಡುಗೆ ಮಾಡ್ಕೋಬೋದು. ಹಣ್ಣು ಅಷ್ಟೇ ಅಲ್ಲದೆ ಬೀಜನೂ ಯೂಸ್ ಆಗುತ್ತೆ. ಬೀಜ ನಾನು ಹುರಿದ್ಬಿಟ್ಟು ಸ್ನ್ಯಾಕ್ಸ್ ಟೈಪ್ ತಿಂತೀನಿ. ನೀವು ಯಾವ ಟೈಪ್ ತಿಂತೀರಂತ ಕಮೆಂಟ್ ಮಾಡಿರಿ. ಬೀಜನ ಕುದಿಸ್ಬಿಟ್ಟು ಪಲ್ಯನೂ ಮಾಡ್ಕೋತಾರೆ. ಈಗ ನೋಡ್ರಿ, ಇವನ್ನ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಂಡು ಒಂದು ಮಿಕ್ಸರ್ ಜಾರ್ಗೆ 1 ಕಪ್ ಕೊಬ್ಬರಿ, 2 ಕಪ್ ಹಲಸಿನ ತೊಳೆ ಮತ್ತು ಸ್ವಲ್ಪ ಉಪ್ಪು ಹಾಕಿ ಇದನ್ನು ನುಣ್ಣಗ ರುಬ್ಕೊಂಬರ್ಬೇಕು. ನೀರು ಹಾಕಬಾರ್ದು, ನೀರು ಹಾಕಿದರೂ ಕಡಿಮೆ ಹಾಕಬೇಕು, ಗಟ್ಟಿನೇ ಇರಬೇಕಿದು. ಜಾಸ್ತಿ ತೆಳುವೂ ಆಗಬಾರ್ದು, ಗಟ್ಟಿನೂ ಆಗಬಾರ್ದು. ಈಗ 1 ಕಪ್ಪಷ್ಟು ಅಕ್ಕಿನ 1 ತಾಸು ನೆನೆಸ್ಕೊಂಡಿದ್ದೆ. ಇದನ್ನೀಗ ಮಿಕ್ಸರ್ ಮಾಡ್ಕೊಂಬರೋಣ. ನಾನು ಎಲ್ಲ ಸೇಮ್ 1 ಕಪ್ ಅಳತಿನ ತೊಗೊಂಡಿನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಬೆಲ್ಲ ಹಾಕೋಬೇಕು. ಬೆಲ್ಲ ನೋಡ್ಕೊಂಡು ಹಾಕೋಬೇಕು, ಯಾಕಂದ್ರೆ ಹಲಸಿನ ಹಣ್ಣನ ಭಾಳ ಸಿಹಿ ಇರ್ತಾವೆ. ಇದನ್ನು ನೋಡ್ರಿ, ತರಿಯಾಗಿ ರುಬ್ಕೋಬೇಕು, ನೈಸಾಗಿ ರುಬ್ಕೋಬಾರ್ದು. ಈ ಕನ್ಸಿಸ್ಟೆನ್ಸಿ ಇರಬೇಕು. ನೀವು ನೋಡಕತ್ತೀರಲ್ಲ, ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೊಂಡು ಈಗ ಸ್ಟೀಮ್ ಮಾಡ್ಕೋಬೇಕು. ಒಂದು ಕಡಾಯಿಗೆ ನೀರು ಹಾಕಿ ಅದಕ್ಕೆ ನಾನು ಸಾನಿಗೆ ಇಟ್ಟು ಸ್ಟೀಮ್ ಮಾಡ್ಕೊಳಕತ್ತೀನಿ. ನಿಮ್ಮ ಕಡೆ ಕಡುಬು ಮಾಡೋದು ತಟ್ಟೆ ಇತ್ತಂದ್ರೆ ಅದರೊಳಗೆ ಮಾಡ್ಕೋಬೋದು. ಅದು ನೀರು ಕುದಿಯೋವರೆಗೂ ನಾವಿಲ್ಲೇ ಎಲೆ ಒಳಗೆ ಸ್ಟಫಿಂಗ್ ಹಾಕಿ ರೆಡಿ ಮಾಡ್ಕೊಳ್ಳೋಣ. ನಾನು ಸಾಗವಾನಿ ಎಲೆ ತೊಗೊಳಕತ್ತೀನಿ. ಅದಕ್ಕೆ ಈ ಥರ ಹಾಕಿ ಫೋಲ್ಡ್ ಮಾಡಿ ಇದನ್ನು ಸ್ಟೀಮರ್ ಒಳಗಿಟ್ಟು ಒಂದು 10-15 ನಿಮಿಷ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ರೆ ಸಿಹಿ ಕಡುಬು ರೆಡಿ ಆಗುತ್ತೆ. ನೀವು ಬೇಕಾದ್ರೆ ಬಾಳೆ ಎಲೆ ಒಳಗೂ ಮಾಡ್ಕೋಬೋದು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.